ನಮ್ಮ ಸಾಥಿದಾರರು ಏನು ಕೇಳ್ಯಾರಪ್ಪ ಅಂದ್ರೆ ತೊಗಲ ತಂತಿ ಆಯ್ತು ತುರೈ ಯಾರು ತಯಾರು ಮಾಡ್ಯಾರ ಅಂತ ಹೇಳಿ ಕೇಳ್ಯಾರ ಅವರು. ಹ್ಯಾಂಗಾಯ್ತು ಮತ್ತೆ ಯಾರು ತಯಾರು ಮಾಡ್ಯಾರ ಅಂತ ಹೇಳಿ ಕೇಳ್ಯಾರ. ಅದು ಜಾನಪದ ಅನ್ವಯದಾಗ ಅದ. ಅದು ತೆಗೆದು ನೋಡ್ಕೊಂಡು ಚಲೋ ಜಾನಪದ ಅನ್ವಯ ಆ ಬುಕ್ಕಿನಾಗ ಅದ. ಅದು ಆ ಬುಕ್ಕಿನಾಗ ತೆಗೆದು ನೋಡಿ ಅಂದ್ರೆ ಕುಲ್ಲ ನಿಮಗೆ ತಿಳಿತದ, ಇಲ್ಲ ಓದಿ ಹೇಳಂದ್ರೆ ಕುಲ್ಲ ನಿನಗೂ ಓದಿ ಹೇಳ್ತ ತಗೋ. ಇದರ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ಆಶ್ಚರ್ಯವಾದ ಸಂಗತಿ, ಸಾಮಾನ್ಯವಾಗಿ ಲೋಹಗಳಿಂದ ಮಾಡಿದ ವಾದ್ಯಗಳ ಬಗೆಗಿಂತ ಚರ್ಮ ಮತ್ತು ತಂತಿಯಿಂದ ಮಾಡಿದ ವಾದನಗಳ ಬಗೆಗೆ ಹೆಚ್ಚು ಹುಟ್ಟಿಕೊಂಡಿರುವೆ. ಚರ್ಮವನ್ನು ದುಷ್ಟ ರಾಕ್ಷಸನೊಬ್ಬನ ಮೈಯಿಂದ, ತಂತಿಗಳು ಅವನ ದೇಹದ ನರಗಳಿಂದ. ಎಲ್ಲಾ ಕಥೆಗಳಲ್ಲೂ ಬರುವ ಸಾಮಾನ್ಯ ಆಶಯ ಚೌಡಕ್ಕಿ ಎಂಬ ವಾದ್ಯದ ಬಗ್ಗೆ ಕತೆ ಹೀಗಿದೆ. ಯಲ್ಲಮ್ಮನ ಗಂಡ ಜಮದಗ್ನಿಯನ್ನು ಕಾರ್ತ್ಯವೀರಾರ್ಜುನನನ್ನು ಕೊಂದನು. ತಂದೆಯನ್ನು ಕೊಂದಿದ್ದಕ್ಕಾಗಿ ಯಲ್ಲಮ್ಮನ ಮಗ ಪರಶುರಾಮನು ಕಾರ್ತ್ಯವೀರಾರ್ಜುನನನ್ನು ಕೊಂದು ಅವನ ಕರುಳು ತೆಗೆದು ತಂತಿ ವಾದ್ಯ ಮಾಡ್ಯಾನ. ಅವೇ ತುಂತುನಿ ಆಗ್ಯಾವ. ತನ್ನ ತಾಯಿಯನ್ನು ಸ್ತುತಿ ಮಾಡುತ್ತಿದ್ದಾನೆ ಎಂಬುದು ಚೌಡಕ್ಕಿಯ ಬಗೆಗೆ ಕಥೆ ಇದೆ. ಮತ್ತೊಂದು ಕಥೆ ಇದೆ. ಮತ್ತೆ ಹಿಂಗೆ ಇದೇ ರೀತಿ ಎಷ್ಟಾಗ್ಯಾವ? 12 ಕಥೆಗಳವ ಇದ್ರಾಗ. ಮತ್ತ ಸುರ್ಗಿ ಪದ ಎಂದ ಶಿವ ಮತ್ತು ಶಕ್ತಿ ಇವ್ರು ಇಬ್ರು ಕೂಡಿ ಮಾಡ್ಯಾರ. ಮತ್ತೊಂದು ಚರ್ಮವಾದ್ಯದ ಹೇಳ್ತೀನಿ. ಡೊಳ್ಳಿನ ಬಗ್ಗೆ ಹೀಗಿದೆ. ಡೊಳ್ಳ ಯಾವ ರೀತಿ ಅದ್ರ ತೆಗದಿ ಅವ್ರು ಯಾರ್ದಿದ್ರು ಮಾಡ್ಯಾರ ಅದು ಹೇಳ್ತೀನಿ. ಡೊಳ್ಳಾಸೂರನೆಂಬುವನು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಶಿವನ ಪ್ರತ್ಯಕ್ಷನಾಗಿ ಏನು ಹೊರಬೇಕೆಂದು ಕೇಳಿಕೊಳ್ಳಲು ಡೊಳ್ಳಾಸೂರನು ನಿನ್ನನ್ನೇ ನುಂಗುವನೆಂದು, ಯಾವಾಗ ನನ್ನನ್ನು ಹೊರಹಾಕುವನೆಂದು ಶಿವನು ಕೇಳಿದಾಗ, ಪಂಚರಾತ್ರಿ ಕೂಡಿದಾಗ ಆ ಡೊಳ್ಳಾಸುರನು ಹೊಟ್ಟೆಯಲ್ಲಿ ಶಿವಯೋಗಿ ಮುಕ್ತಿಯಲ್ಲಿದ್ದ ಅವನು ಎಚ್ಚರಿಸಲು ವಿಷ್ಣು ಡೊಳ್ಳಾಸುರನ ಎಲುಬು ಚರ್ಮಗಳಿಂದ ಡೊಳ್ಳು ತಯಾರಿಸಿದನು. ಹಿಂಗೇನೋದ 12 ಏನದವ. 12 ವಿಧಗಳವ ಇದ್ರಾಗ. 12 ವಿಧಗಳು ಪೂರಾ ಬಿ ಹೇಳಂದ್ರೆ ಹೇಳಕ್ಕಾಗಲ್ಲ. ಮತ್ ನೀವು ಈಗ ಸಂಕ್ಷಿಪ್ತ ರೂಪದಾಗ ಎಲ್ಲಿ ಕುಂಡ್ರಿ, ಯಾವ ಜಾಗದಾಗ ಕುಂಡ್ರಿ, ಅಲ್ಲಿ ಕುಂಡ್ರಿ ನೀವು ಏನದ ಪೂರ ಇದ್ರದ್ದು ಏನದ ತಂತಿನ ಬಗ್ಗೆ ಅದು, ಹಳ್ಳಿನ ಬಗ್ಗೆ ಅದು, ಎಲ್ಲ ತಾರಿನ ಬಗ್ಗೆ ಅದು ಎಲ್ಲ ಪೂರ ಸವಿಸ್ತಾರವಾಗಿ ನಿಮ್ಗೆ ಹೇಳ್ತೀವಿ.